ಶುಭ ಮಂಗಳವಾರದಂದು ಬೆಳಗಾವಿ ಹಾಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗಲಿದೆ. ಅದಕ್ಕಾಗಿ ಮತ ಎಣಿಕೆಗೆ ಬೆಳಗಾವಿಯ ಒಂದು RPD ಕಾಲೇಜ್ ಏನಿದೆ ಅಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ನನ್ನ ಜೊತೆ ಮಾತನಾಡಲಿಕ್ಕೆ ಖುದ್ದು ಏನಂತಂದರೆ ಜಿಲ್ಲಾಧಿಕಾರಿ ಹಾಗೆಯೇ ಚುನಾವಣಾಧಿಕಾರಿಯಾಗಿರುವಂಥ ನಿತೀಶ್ ಪಾಟೀಲ್ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಸರ್, ಈಗ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ? 4ನೇ ತಾರೀಕು ಮಂಗಳವಾರ ನಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಎಲ್ಲ ಸಕಲ ಸಿದ್ಧತೆ ಆಗಿದೆ. 552 ಜನ ನಮ್ಮ ಮತ ಎಣಿಕೆ ಸಿಬ್ಬಂದಿ ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ತರಬೇತಿಯಾಗಿದೆ. ಎಲ್ಲ ನಮ್ಮ ಮತ ಎಣಿಕೆ ಕೇಂದ್ರಗಳು ರೆಡಿ ಇದೆ. ಎಲ್ಲದನ್ನು CCTV ಪ್ರತಿ ಒಂದು ರೂಮಲ್ಲಿ 20ಕ್ಕೂ ಅಧಿಕ ನಾವು CCTV ಕ್ಯಾಮ್ರಾಗಳನ್ನು ಕೂಡ ನಾವು ಹಾಕಿದ್ದೇವೆ. ಎಲ್ಲರಿಗೂ ಕೂಡ ID ಕಾರ್ಡನ್ನು ಕೊಟ್ಟಿದ್ದೇವೆ. ID ಕಾರ್ಡ್ ಕೊಟ್ಟವರಿಗೆ ಮಾತ್ರ ಅವಕಾಶ ಇರುತ್ತದೆ. ಯಾರಿಗೆ ID ಕಾರ್ಡ್ ಇಲ್ಲ ಅವರಿಗೆ ಪ್ರವೇಶದ ಅವಕಾಶತೆ ಕೂಡ ಇಲ್ಲ. ಸೊ ಏಜೆಂಟ್ಗಳಿಗೆ ಮಾತ್ರ. ಏಜೆಂಟ್ಗಳಿಗೆಲ್ಲ ಪೇಯ್ಡ್ ಕ್ಯಾಂಟೀನ್ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮವರಿಗೆ ಕೂಡ ಎಲ್ಲ ತಿಂಡಿ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಸಕಲ ಸಿದ್ಧತೆ ಇದೆ. ಸೊ ಆದಷ್ಟು ಬೇಗ ನಾವು ಒಂದು ಏನು ರಿಸಲ್ಟನ್ನು ಕೊಡೋದಕ್ಕೆ, ಚುನಾವಣಾ ಆಯೋಗಕ್ಕೆ ಕೊಡೋದಕ್ಕೆ ನಾವು ಸಕಲ ಸಿದ್ಧತೆ. ಈಗ ಮತ ಎಣಿಕೆಗೆ ಎಷ್ಟು ಜನ ನಿಯೋಜನೆ ಮಾಡಿದ್ರಿ ಸರ್? ಎಷ್ಟು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಸೊ ನಮ್ಮ ಏನು ಕೌಂಟಿಂಗ್ ಸೂಪರ್ವೈಸರ್, ಕೌಂಟಿಂಗ್ ಅಸಿಸ್ಟೆಂಟ್ ಮತ್ತು ಮೈಕ್ರೋ ಅಬ್ಸರ್ವರ್ ಹಾಗೂ ಅಸಿಸ್ಟೆಂಟ್ RO, ಸೊ ಎಲ್ಲ ಸೇರಿ 552 ಜನ ಸಿಬ್ಬಂದಿಗಳಿಗೆ ಅವತ್ತು ನಾವು ಬಳಕೆ ಮಾಡಿಕೊಂಡು, ನಾವು ಇನ್ಕ್ಲೂಡಿಂಗ್ ರಿಸರ್ವ್ ಸ್ಟಾಫ್ ಬಳಕೆ ಮಾಡಿಕೊಂಡು ಆದಷ್ಟು ಬೇಗ ನಾವು ಒಂದು ಏನು ಇದರದ್ದು ರಿಸಲ್ಟನ್ನು ಬೇಗ ಕೊಡ್ತೇವೆ. ಸರ್, ಏನು ಈ ಬಾರಿ ವಿಶೇಷತೆ ಏನು ಸರ್? ಲೋಕಸಭಾ ಚುನಾವಣೆ ಈ ಬಾರಿ ಏನು ಮತ ಎಣಿಕೆ ಏನಾದರೂ ಬೇರೆ ಸಿಸ್ಟಮ್ ಏನಾದರೂ ಅಳವಡಿಕೆ ಮಾಡಿದಾರಾ ಈ ಬಾರಿ ಏನಂತ? ಏನಿಲ್ಲ, ತುಂಬ ಭಾರತ ಚುನಾವಣಾ ಆಯೋಗ ಪ್ರತಿ ಕ್ಷೇತ್ರದಲ್ಲಿ ಮತ್ತು ಪ್ರತಿಯೊಂದು ಹಂತದಲ್ಲಿ ತುಂಬ ಸಿಸ್ಟಮೆಟಿಕ್ ಆಗಿ ಎಲ್ಲ IT ಸಿಸ್ಟಮ್ಸನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಎನ್ಕೋರ್ ಸಿಸ್ಟಮಲ್ಲಿ ನಾವು ಪ್ರತಿಯೊಂದನ್ನು ಪ್ರತಿ ಹಂತದಲ್ಲಿನೂ ನಾವು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಚುನಾವಣಾ ಆಯೋಗದ ಒಂದು ಮಾರ್ಗ ಸೂಚಿ ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತೇವೆ. ಇದಿಷ್ಟು ಏನಂತಂದರೆ ಜಿಲ್ಲಾಧಿಕಾರಿಗಳ ಮಾತು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.